ನಿನ್ನೆ ಪ್ರೀತಿಸುವೆ ಭಾಗ 72. ಚಿನ್ಮಯ್ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ತನ್ಮಯನನ್ನು ಎಬ್ಬಿಸಲು ಅವನ ರೂಮಿಗೆ ಹೋದನು. ತನ್ಮಯ್ ಗಾಢ ನಿದ್ದೆಯಲ್ಲಿದ್ದನು. ಅವನ ಹತ್ತಿರ ಬಂದ ಚಿನ್ಮಯ್ ಅವನನ್ನು ಎಬ್ಬಿಸತೊಡಗಿದನು. ತನ್ಮಯ್ ತನ್ಮಯ್ ಎದ್ದೇಳು. ಬ್ರೋ, ಇನ್ನು ಟೈಮ್ ಆಗಿಲ್ಲ, ನಾನು ಸ್ವಲ್ಪ ಮಲ್ಕೋಬೇಕು. ಎದ್ದೇಳು ತನ್ಮಯ್, ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಬ್ರೋ ಅಂತ ಹೇಳಿ ಅವನು ಮಾಮೂಲಿನಂತೆ ಎದ್ದನು. ಎದ್ದವನು ಚಿನ್ಮಯನ ಕಡೆ ನೋಡಿದನು. ಅಲ್ಲಿ ತನಕ ಸರಿಯಾಗಿದ್ದವನು ಚಿನ್ಮಯನನ್ನು ನೋಡಿದ ಕೂಡಲೇ ಅವನಿಗೆ ಹಿಂದಿನ ದಿನ ನಡೆದ ಘಟನೆಯೆಲ್ಲ ನೆನಪಾಗಿ ಅವನ ಮೇಲೆ ಕೋಪ ಮಾಡಿಕೊಳ್ಳುತ್ತಾ, ನನಗೆ ಯಾವಾಗ ಎದ್ದೇಳ್ಬೇಕು ಅವಾಗ ಎದ್ದೇಳ್ತೀನಿ ಬ್ರೋ. ನೀನು ನನ್ನ ಮೇಲೆ ಕನ್ಸರ್ನ್ ಇರೋ ಹಾಗೆ ನಾಟಕ ಮಾಡಿ ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ. ನೀನು ಏನು ಅಂತ ನನಗೆ ನಿನ್ನೆನೇ ಗೊತ್ತಾಯ್ತು. ಇನ್ಮೇಲೆ ನನ್ನ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಬ್ರೋ. ನೀನು ನನ್ನ ಹತ್ರ ಬಂದು ನನ್ನ ಜೊತೆ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ಅವನ ಮಾತು ಕೇಳಿ ಚಿನ್ಮಯನಿಗೆ ತುಂಬ ನೋವಾಗತೊಡಗಿತು. ತನ್ಮಯ್, ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ನಿನ್ನೆ ಏನೆಲ್ಲ ನಡೆದಿದೆ ಅದು ನನಗೆ ಅರಿವಿಲ್ಲದಾಗಿರೋದು. ನಾನು ಗೊತ್ತಿದ್ದು ತಪ್ಪು ಮಾಡ್ತೀನಿ ಅಂತ ನಿನ್ಗೆ ಅನಿಸುತ್ತಾ? ಯಾರಿಗೊತ್ತು ಯಾವ ಹೊತ್ತದಲ್ಲಿ ಯಾವ ಹಾವು ಇರುತ್ತೆ ಅಂತ? ನೀನು ಈ ಕ್ಷಣ ನೋಡ್ತಿದ್ದ ರೀತಿ ನಾನು ಮೊದಲೇ ಗಮನಿಸಿದ್ದೆ. ನಾನು ಆಗ್ಲೇ ಎಚ್ಚೆತ್ಕೊಳ್ಬೇಕಾಗಿತ್ತು. ಎಚ್ಚೆತ್ತುಕೊಂಡಿದ್ರೆ ಇವತ್ತು ನನಗೆ ಈ ರೀತಿ ಪರಿಸ್ಥಿತಿ ಎದುರಾಗ್ತಾ ಇರಲಿಲ್ಲ. ಏನು ಮಾತಾಡ್ತಾ ಇದೀಯ ನೀನು? ಏನು ಮಾತಾಡ್ತಾ ಇದೀಯ ಅಂತ ನಿನಗೆ ಪರಿಜ್ಞಾನ ಇದೆಯಾ? ನಾನು ಫುಲ್ ಹೋಶಲ್ಲೇ ಎದ್ಕೊಂಡು ಮಾತಾಡ್ತಾ ಇದ್ದೀನಿ. ನಿನಗೆ ಮೊದಲಿನಿಂದಲೂ ಇಚ್ಛೆ ಅಂದರೆ ಇಷ್ಟ. ಅವಳು ಬಂದಾಗ ನೀನು ಖುಷಿ ಪಡ್ತಿರೋದನ್ನು ನಾನು ಗಮನಿಸಿದ್ದೆ. ಅವಳು ನಿನ್ನನ್ನು ಇಷ್ಟಪಡದೆ ನನ್ನನ್ನು ಇಷ್ಟಪಟ್ಟಿದ್ಲೆ ನೋಡು, ಅದನ್ನು ನೋಡಿ ನಿನಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ಅವಳನ್ನು ರೇಪ್ ಮಾಡಿ ಆಮೇಲೆ ಅಮಾಯಕನ ಥರ ನಾಟಕ ಮಾಡಿದೆ. ಇಷ್ಟು ದಿನ ನೀನು ನನ್ನ ಬ್ರೋಗಿಂತ ಜಾಸ್ತಿ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ನಿನ್ನನ್ನು ಬ್ರೋ ಅಂತ ಕರೆಯೋಕ್ಕೂ ಕೂಡ ನನಗೆ ಅಸಹ್ಯ ಆಗುತ್ತೆ. ಪ್ಲೀಸ್ ಲೀವ್ ಬ್ರೋ. ನನ್ನ ಕಣ್ಮುಂದೆ ಕಾಣಿಸ್ಬೇಡ, ಇಲ್ಲಿಂದ ಹೊರಟೋಗು. ನನ್ನ ಮಾತು ಕೇಳು ತನ್ಮಯ್, ನೀನು ಅಂದುಕೊಂಡಿರೋ ಥರ ನಾನಿಲ್ಲ. ನೀನು ನನ್ನನ್ನು ಮಿಸ್ಟೇಕ್ ಮಾಡ್ಕೊಂಡಿದ್ಯಾ. ಇವಾಗೇನು, ನೀನು ಇಲ್ಲಿಂದ ಹೋಗ್ತೇ ಇಲ್ಲ, ನಾನು ಇಲ್ಲಿಂದ ಹೋಗ್ಲಾ ಅಂತ ಹೇಳಿ ಅವನಲ್ಲಿಂದ ಹೋಗಲು ರೆಡಿಯಾದನು. ಆಗ ಚಿನ್ಮಯ್ ಅವನನ್ನು ತಡೆದು, ನಿನಗಿಲ್ಲಿ ಹೇಗೆ ಇರಬೇಕು ಹಾಗೇ ಇರು. ನಾನು ನಿನ್ನ ಕಣ್ಮುಂದೆ ಇದ್ದರೆ ನಿನಗೆ ಸಿಟ್ಟು ಬರುತ್ತೆ ಅಂತ ಆದರೆ ಇನ್ಮೇಲೆ ನಾನು ನಿನ್ನ ಎದುರಿಗೆ ಕಾಣಿಸ್ಕೊಳ್ಳಲ್ಲ ಅಂತ ಹೇಳಿ ತನ್ನ ರೂಮ್ಗೆ ಹೋದನು. ತನ್ಮಯ್ ಎದ್ದು ಫ್ರೆಶ್ ಆಗಿ ಅವನಿಗೆ ಅಲ್ಲಿರಲಾಗದೆ ಸ್ಯಾಮ್ನನ್ನು ಹುಡುಕಿಕೊಂಡು ಅವನ ಮನೆಗೆ ಹೋದನು. ರೂಮ್ಗೆ ಬಂದ ಚಿನ್ಮಯನ ಮನಸ್ಸಿಗೆ ತುಂಬ ನೋವಾಗತೊಡಗಿತು. ತನ್ಮಯ್ ಅವನ ಜೊತೆ ಈ ರೀತಿ ಮಾತನಾಡುತ್ತಾನೆ ಅಂತ ಅವನು ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರಲಿಲ್ಲ. ಅವನ ಜೀವವಾಗಿದ್ದ ಅವನ ತಮ್ಮ ಅವನನ್ನು ಈ ರೀತಿ ದ್ವೇಷ ಮಾಡುತ್ತಿದ್ದರಿಂದ ಅವನಿಗೆ ತುಂಬಾನೇ ನೋವಾಗತೊಡಗಿತ್ತು. ಅಷ್ಟರಲ್ಲಿ ಫ್ರೆಶ್ ಆಗಿ ಬಂದ ಇಕ್ಷಾ ಅವನ ಕಡೆ ನೋಡಿದಳು. ಅವನು ಮಂಕಾಗಿ ಕುಳಿತಿದ್ದನು. ಅವಳಿಗೆ ಜೋರಾಗಿ ಹೊಟ್ಟೆ ಹಸಿದಿದ್ದರಿಂದ ನೇರವಾಗಿ ಕಿಚನ್ ರೂಮ್ಗೆ ಹೋದಳು. 3 ಕಪ್ಗಳಲ್ಲಿ ಹಾಕಿದ್ದ ಕಾಫಿ ಹಾಗೆ ಇದ್ದಿತ್ತು. ಚಿನ್ಮಯ್ ಇನ್ನು ಕಾಫಿ ಕುಡಿದಿರಲಿಲ್ಲ ಅಂತ ಅವಳಿಗೆ ಮನವರಿಕೆ ಆಯಿತು. ಕೂಡಲೇ ತನ್ಮಯನ ರೂಮ್ ಹತ್ತಿರ ಬಂದಳು. ಅವನು ಅಲ್ಲಿರದಿದ್ದುದನ್ನು ಗಮನಿಸಿದ ಅವಳಿಗೆ ಚಿನ್ಮಯ್ ಯಾಕೆ ಮಂಕಾಗಿದ್ದಾನೆ ಅಂತ ಅರಿವಾಗಿ 2 ಕಾಫಿ ತುಂಬಿದ ಕಪ್ಪನ್ನು ತೆಗೆದುಕೊಂಡು ಬಂದು ರೂಮಲ್ಲಿಟ್ಟಳು. ನಂತರ ಬ್ರೆಡ್ ಆಮ್ಲೆಟ್ ಅನ್ನು ಕೂಡ ತಂದಿಟ್ಟಳು. ಅವನ ಹತ್ತಿರ ಹೋಗಿ ಅವನಿಗೆ ಕಾಫಿ ಕೊಟ್ಟಳು. ಕಾಫಿ ನೋಡಿದ ಅವನು ಬೇಡ ಅಂದನು. ಬ್ರೆಡ್ ಆಮ್ಲೆಟ್ ಅನ್ನು ಕೊಟ್ಟಾಗ ಅದನ್ನು ಕೂಡ ಬೇಡ ಅಂದನು. ಆಗ ಅವಳು, ಮಾಮ್ ಯಾವಾಗಲೂ ಹೇಳ್ತಾರೆ ತಿನ್ನೋ ವಸ್ತುನ ಯಾವತ್ತೂ ಹಾಳು ಮಾಡಬಾರ್ದಂತ. ನೀನಿಗೆ ತಿಂದಿಲ್ಲ ಅಂದರೆ ಮಾಡಿದ್ದೆಲ್ಲ ಹಾಳಾಗುತ್ತೆ. ತಗೋ, ತಿಂಡಿ ತಿಂದು ಕಾಫಿ ಕುಡಿ ಅಂತ ಅವಳು ಹೇಳಿದಾಗ ಅವನಿಗೆ ಅವನ ತಾಯಿ ಕೂಡ ಇದೇ ರೀತಿ ಹೇಳುತ್ತಿದ್ದುದು ನೆನಪಾಗಿ ಅವಳು ಕೊಟ್ಟ ಕಾಫಿ ಕುಡಿದು ಬ್ರೇಕ್ಫಾಸ್ಟ್ ತಿಂದು ಮುಗಿಸಿದನು. ಅವಳು ಕೂಡ ಅವನ ಜೊತೆ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸಿದಳು. ಸ್ವಲ್ಪ ಹೊತ್ತಿನ ನಂತರ ಚಿನ್ಮಯ್ ತನ್ನ ತಾಯಿಗೆ ಕಾಲ್ ಮಾಡಿ ಇಂಡಿಯಾಗೆ ಬರುವುದಾಗಿ ಹೇಳಿದನು. ಇದನ್ನು ಕೇಳಿದವರಿಗೆ ತುಂಬಾನೇ ಸಂತೋಷವಾಯಿತು. ಚಿನ್ನು, ನೀನು ನಿಜವಾಗ್ಲೂ ಇಂಡಿಯಾಗೆ ವಾಪಸ್ ಬರ್ತಾ ಇದೆಯಾ? ನನಗೆ ನಂಬಕ್ಕೇನೆ ಆಗ್ತಾ ಇಲ್ಲ. ನೀನು ವಾಪಸ್ ಬರೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಕೊನೆಗೂ ನೀನು ವಾಪಸ್ ಬರ್ತಾ ಇದೆಯಲ್ವಾ? ಈ ವಿಷಯ ಕೇಳಂಗೆ ತುಂಬಾನೇ ಖುಷಿ ಆಗ್ತಾ ಇದೆ.
ಹಾಂ ಮಮ್ಮ, ನಿಮ್ಮ ಚಿನ್ನು ವಾಪಸ್ ಬರ್ತಾ ಇದ್ದಾನೆ. ಅವನು ಫೋನ್ನಲ್ಲಿ ಮಾತನಾಡ್ತಿದ್ದದನ್ನು ಆಲಿಸಿದ ಈಕ್ಷಾ, ಚಿನ್ನು, ನೈಸ್ ನೇಮ್. ಇವನ್ ಮಾಮ್ ಇವನಿಗೆ ಚಿನ್ನು ಅಂತ ಕರೀತಿದ್ದಾರ? ಇವನು ಇಂಡಿಯಾಗೆ ವಾಪಸ್ ಹೋಗ್ತಾ ಇದ್ದಾನೆ, ಇವನ ಜೊತೆ ನಾನು ಕೂಡ ಹೋಗಬೇಕು ಅಂತ ಅಂದುಕೊಂಡು ಅವನು ಕಾಲ್ ಯಾವಾಗ ಕಟ್ ಮಾಡ್ತಾನೆ ಅಂತ ಕಾಯತೊಡಗಿದಳು. ತನ್ನ ತಾಯಿ ಜೊತೆ ಮಾತನಾಡ್ತಿದ್ದ ಚಿನ್ಮಯ್ ಮಾತು ಮುಂದುವರಿಸುತ್ತಾ, ಮಮ್ಮ, ನಿಮ್ಮ ಮಗನಿಂದ ಒಂದು ತಪ್ಪು ನಡೆದು ಹೋಗಿದೆ, ಅದನ್ನು ಸರಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಏನು ಚಿನ್ನು, ಏನು ತಪ್ಪು ಮಾಡಿದೆ? ಮಮ್ಮ, ನಾನು ಮನೆಗೆ ವಾಪಸ್ ಬಂದಮೇಲೆ ಎಲ್ಲ ಹೇಳ್ತೀನಿ, ಈಗ ಬೇಡ. ವಾರದೊಳಗೆ ಅಲ್ಲಿ ಇರ್ತೀನಿ. ಟೇಕ್ ಕೇರ್. ಬಾಯ್ ಮಮ್ಮ. ಬಾಯ್ ಚಿನ್ನು, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ. ನನ್ನ ಚಿನ್ನು ಯಾವ ತಪ್ಪು ಕೆಲಸ ಮಾಡಲ್ಲ ಅಂತ ನಂಗೆ ನಂಬಿಕೆ ಇದೆ. ಮೊದಲು ನೀನು ಬಾ, ಅದೇನಂತ ಆಮೇಲೆ ನೋಡ್ಕೊಳ್ಳೋಣ. ತನ್ಮಯ ನಾನು ಚೆನ್ನಾಗಿ ನೋಡ್ಕೊ. ಬಾಯ್ ಚಿನ್ನು, ಹುಷಾರು. ಬಾಯ್ ಮಮ್ಮ, ನೀವು ಕೂಡ ಹುಷಾರು ಅಂತ ಹೇಳಿ ಕಾಲ್ ಕಟ್ ಮಾಡಿದನು. ಅವನು ಕಾಲ್ ಕಟ್ ಮಾಡೋದಕ್ಕೆ ಕಾಯ್ತಿದ್ದ ದೀಕ್ಷಾ ಅವನ ಹತ್ತಿರ ಬಂದು, ಇಂಡಿಯಾಗೆ ಹೋಗ್ತಾ ಇದೆಯಾ? ನೆಕ್ಸ್ಟ್ ಫ್ರೈಡೇ ಟಿಕೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಬರ್ತೀನಿ. ನೀನು ನನ್ನ ಹೆಂಡತಿ ಅಂದಮೇಲೆ ನಾನು ಕರೆದುಕೊಂಡು ಹೋಗಲೇಬೇಕಲ್ವಾ? ನೀನು ಡಾಕ್ಯುಮೆಂಟ್ ಎಲ್ಲ ಕೊಡು, ಟಿಕೆಟ್ ಬುಕ್ ಮಾಡ್ತೀನಿ. ನನ್ನ ಥಿಂಗ್ಸ್ ಎಲ್ಲ ಮಾಮ್ ಮನೆಯಲ್ಲಿದೆ, ನಾನು ಹೋಗಿ ತಗೊಂಡು ಬರ್ತೀನಿ. ಒಬ್ಬಳೇ ಹೋಗ್ಬೇಡ, ನಾನು ನಿಮಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಅವನು ರೆಡಿಯಾಗತೊಡಗಿದನು. ಅವಳು ಕೂಡ ರೆಡಿಯಾಗಿ ಅವನ ಜೊತೆ ಮನೆಗೆ ಹೊರಟಳು. ಮಗಳು ಅಳಿಯ ಮನೆಗೆ ಬಂದದ್ದನ್ನು ನೋಡಿ ಅವರಿಗೆಲ್ಲ ಸಂತೋಷವಾಯಿತು. ಆರ್ಯನ್ಗೆ ಮಾತ್ರ ಚಿನ್ಮಯನನ್ನು ನೋಡಿ ಸಿಟ್ಟು ಬರತೊಡಗಿತು. ಇಕ್ಷಳಿಗೋಸ್ಕರ ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನಾದನು. ಇಕ್ಷೆ ಬಂದ ಖುಷಿಗೆ ಎಲ್ಲರೂ ಆಫೀಸಿಗೆ ಹೋಗುವುದನ್ನೇ ಮರೆತು ಬಿಟ್ಟರು. ಅವಳ ಮನೆಯವರೆಲ್ಲರೂ ಅವಳಿಗೆ ತೋರುತ್ತಿದ್ದ ಪ್ರೀತಿಯನ್ನು ನೋಡಿ ಚಿನ್ಮಯನಿಗೆ ಆಶ್ಚರ್ಯವಾಯಿತು. ಅವನ ಮನೆಯಲ್ಲಿ ಅವನ ತಾಯಿಯನ್ನು ಹೊರತು ಬೇರೆ ಯಾರು ಕೂಡ ಅವನನ್ನು ಇಷ್ಟಪಡುತ್ತಿರಲಿಲ್ಲ. ಅವನ ಅಪ್ಪ ಮತ್ತು ಅಜ್ಜಿಗೆ ತನ್ಮಯ ಎಂದರೆ ಇಷ್ಟ. ಅವನನ್ನು ಜಾಸ್ತಿ ಮುದ್ದು ಮಾಡುತ್ತಿದ್ದರೆ ವಿನಃ ಚಿನ್ಮಯನನ್ನು ಕಂಡರೆ ಅವ್ರಿಗೆ ಅಷ್ಟಕ್ಕಷ್ಟೇ. ಅದಕ್ಕೋಸ್ಕರ ಅವನು ಇಂಡಿಯಾ ಬಿಟ್ಟು ಲಂಡನ್ನಿನಲ್ಲಿ ಸೆಟಲ್ ಆಗಲು ಬಯಸಿದ್ದನು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಅವನು ಎಲ್ಲಿ ಇರಬಾರದಂತ ಅಂದಿಕೊಂಡಿದ್ದನು. ವಿಧಿ ಮತ್ತೆ ಅವನನ್ನು ಅಲ್ಲೇ ತಲುಪಿಸಲು ನಿರ್ಧರಿಸಿತ್ತು. ಇಕ್ಷಳ ಡ್ಯಾಡ್ ಅವಳನ್ನು ಪ್ರೀತಿ ಮಾಡುತ್ತಿದ್ದದನ್ನು ನೋಡಿ ಅವನಿಗೆ ಅವನ ಡ್ಯಾಡ್ ನೆನಪಾದರು. ಅವನ ಡ್ಯಾಡ್ ಯಾವಾಗಲೂ ಅವನ ತನ್ನ ಥರ ಇಲ್ಲ ಅಂತ ಬೈಯುತ್ತಿದ್ದರು. ಚಿನ್ಮಯ್ ಅವನ ತಾಯಿ ಥರ ಮೃದು ಸ್ವಭಾವದವನಾಗಿದ್ದನು. ಇದವನ ಡ್ಯಾಡ್ಗೆ ಇಡಿಸ್ತಾ ಇರಲಿಲ್ಲ. ತನ್ನ ಮಗ ತನ್ನ ಥರನೇ ಆಗಬೇಕು ಅಂತ ಬಯಸಿದ್ದರು. ಆದರೆ ಅವನಿಗೆ ತನ್ನ ತಾಯಿ ಥರ ಒಳ್ಳೆ ದಾರಿಯಲ್ಲಿ ಸಾಗಬೇಕು ಅಂತ ಆಸೆ ಇದ್ದಿತ್ತು. ಅದಕ್ಕೋಸ್ಕರ ಅವನ ತಾಯಿ ಏನೇ ಹೇಳುತ್ತಾರೆ ಅದನ್ನೇ ಮಾಡುತ್ತಿದ್ದನು. ಇಕ್ಷಾ ಮನೆಯವರು ಎಲ್ಲರಿಗೂ ತಾನು ಇಂಡಿಯಾಗೆ ಹೋಗುವುದಾಗಿ ತಿಳಿಸಿದಳು. ಅವಳ ಈ ನಿರ್ಧಾರ ಕೇಳಿ ಎಲ್ಲರಿಗೂ ಶಾಕ್ ಆಯಿತು. ಮಕ್ಕಳ ಭವಿಷ್ಯಕ್ಕೋಸ್ಕರ ಎಲ್ಲವನ್ನು ಬಿಟ್ಟು ಲಂಡನ್ಗೆ ಬಂದಿದ್ದು ನೆನಪಾಗಿ ಮತ್ತೆ ಅವಳನ್ನು ಇಂಡಿಯಾಗೆ ಕಳುಹಿಸಲು ಅವಳ ಡ್ಯಾಡ್ಗೆ ಮನಸ್ಸಿರಲಿಲ್ಲ. ಇಕ್ಷಾ, ನೀನು ಎಲ್ಲೂ ಹೋಗ್ಕೊಡ್ತು, ಇಂಡಿಯಾಗಂತೂ ಬೇಡವೇ ಬೇಡ. ಡ್ಯಾಡ್, ನಾನು ಇಂಡಿಯಾಗೆ ಹೋಗ್ತೀನಿ. ನನ್ನ ಗಂಡ ಎಲ್ಲಿರ್ತಾನೆ ನಾನು ಅಲ್ಲೇ ಇರ್ತೀನಿ. ನೋಡು ಚಿನ್ಮಯ್, ನೀನು ನನ್ನ ಮಗಳ ಲೈಫಲ್ಲಿ ಆಟ ಆಡಿದ್ರು ಕೂಡ ನಿನಗೆ ಏನು ಮಾಡಿದೆ. ನನ್ನ ಮಗಳಿಗೋಸ್ಕರ ನಾನು ಸುಮ್ಮನೆ ಇದ್ದೀನಿ. ನೀನೀಗ ನನ್ನ ಮಗಳನ್ನು ಇಂಡಿಯಾಗೆ ಕರೆದುಕೊಂಡು ಹೋಗ್ತಾ ಇದೆಯಾ, ಅದು ನಮಗೆ ಇಷ್ಟ ಇಲ್ಲ. ಅವಳನ್ನು ಬಿಟ್ಟು ಒಂದು ಕ್ಷಣ ನಮಗೆ ಇರೋಕ್ಕಾಗಲ್ಲ. ನೀನು ಎಲ್ಲೂ ಹೋಗ್ಕೊಡ್ದು. ನಿನಗೇನು ಬೇಕು, ಎಷ್ಟು ದುಡ್ಡು ಬೇಕು ಹೇಳು, ನಾನೇ ಕೊಡ್ತೀನಿ. ಇಲ್ಲೇ ಇದು ಏನಾದರೂ ಬಿಸ್ನೆಸ್ ಮಾಡು. ಅದನ್ನು ಬಿಟ್ಟು ಇಂಡಿಯಾ ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ. ಮಾವ, ನನ್ನ ಮನೇಲಿ ಹೇಳಿಯಾಗಿದೆ ಇಂಡಿಯಾಗೆ ಬರ್ತಾ ಇದ್ದೀನಿ ಅಂತ. ನಾನು ಹೋಗಲೇಬೇಕು. ದುಡ್ಡಿಗೋಸ್ಕರ ನಾನು ನಿಮ್ಮ ಮಗಳನ್ನು ಮದುವೆ ಆಗಿಲ್ಲ. ನನ್ನಿಂದ ತಿಳಿಯೋದೇನೋ ತಪ್ಪಾಗಿದೆ. ಅದನ್ನು ಸರಿಪಡಿಸಲು ಪ್ರಯತ್ನಿಸ್ತಾ ಇದ್ದೇನೆ. ಅವಳು ನನ್ನ ಹೆಂಡತಿ, ನಾನು ಅವಳನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ಅವಳು ಬೇಕಾದರೆ ಸ್ವಲ್ಪ ದಿನ ನಿಮ್ಮ ಜೊತೆನೇ ಇರಲಿ, ಆಮೇಲೆ ಅವಳನ್ನು ಕಳಿಸ್ಕೊಡಿ.
ಆದರೆ ನಾನು ಮಾತ್ರ ಹೋಗಲೇಬೇಕು. ಏನು ಬೇಕಾಗಿಲ್ಲ, ನಾನು ಕೂಡ ನಿನ್ನ ಜೊತೆನೇ ಬರ್ತೀನಿ. ಮಾಮ್, ನೀವಾದರೂ ಡ್ಯಾಡ್ಗೆ ಹೇಳಿ. ನೀವು ಡ್ಯಾಡ್ನ ಬಿಟ್ಟು ಇರ್ತೀರಾ? ಇಲ್ಲ ತಾನೇ? ಹಾಗೆ ನಾನು ಕೂಡ ನನ್ನ ಗಂಡನ ಜೊತೆ ಇರಬೇಕು. ರೀ, ಅವಳಿಗೆ ಎಲ್ಲಿ ಇರೋಕ್ಕೆ ಇಷ್ಟ ಇರುತ್ತೋ ಅಲ್ಲೇ ಇರಲಿ. ಅಷ್ಟಕ್ಕೂ ಅವಳು ಮದುವೆ ಆಗಿದೆ. ನಾವು ಅವಳನ್ನು ನಮ್ಮ ಜೊತೆ ಇರಿಸ್ಕೊಳ್ಳೋದು ಸರಿಯಲ್ಲ. ಅವಳು ಅವನ ಜೊತೆನೇ ಇರಲಿ. ಮಾಮ್, ನಾವು ಅವಳನ್ನು ಅವನ ಜೊತೆ ಕಳಿಸೋದು ಸರಿಯಲ್ಲ ಅನ್ಸುತ್ತೆ. ಅವನು ಏನು ಮಾಡಿದೆ ಅಂತ ನಮಗೂ ಕೂಡ ಗೊತ್ತಲ್ವಾ? ಆರ್ಯನ್ ಅವನೇ ಒಪ್ಕೊಳ್ತಾ ಇದ್ದಾನಲ್ವಾ ಅವನಿಂದ ತಪ್ಪಾಗಿದೆ ಅಂತ. ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ್ತ ಯಾವುದೂ ಇಲ್ಲ. ಅವನಿಗೆ ಅವನ ತಪ್ಪಿನ ಅರಿವಾಗಿದೆ. ಅವನ ಇಕ್ಷಲನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿದೆ. ಕಾವ್ಯಳ ಮಾತು ಕೇಳಿ ಎಲ್ಲರಿಗೂ ಸರಿ ಅನ್ನಿಸಿತು. ಇಕ್ಷಳ ದೊಡ್ಡ ಮಾಡೋ ತಪ್ಪಿ ಈ ಅಮ್ಮನ ಯಾವತ್ತೂ ಮರಿಬೇಡ. ಏನಾದ್ರು ಹೇಳ್ಕೊಳ್ಬೇಕಂತ ಅನ್ನಿಸಿದ್ರೆ ಕೂಡ ಈ ಅಮ್ಮಗೆ ಕಾಲ್ ಮಾಡು. ಆಯಿತು ಅಮ್ಮ, ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ. ನನಗೆ ಎಲ್ಲೇ ಇರೋಕ್ಕೆ ಆಸೆ, ಆದರೆ ಏನು ಮಾಡಲಿ, ಕೆಲವೊಂದು ಜವಾಬ್ದಾರಿಗಳಿದೆ, ಅದನ್ನು ನಾನು ನಿಭಾಯಿಸ್ಬೇಕಲ್ವಾ? ಅದಕ್ಕೋಸ್ಕರ ನಾನು ಅವನ ಜೊತೆ ಹೋಗಲೇಬೇಕು. ಬರೀ ದೊಡ್ಡಪ್ಪನ ಹತ್ರ ಮಾತಾಡ್ತಾ ಇದೆಯಾ? ಈ ಬಡಪಾಯಿ ದೊಡ್ಡಪ್ಪನನ್ನು ಮಾತ್ರ ಮರಿಬೇಡ. ದೊಡ್ಡಪ್ಪ, ನಾನು ಯಾರನ್ನು ಕೂಡ ಮರೆಯಲ್ಲ. ನೀವು ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅಣ್ಣ, ಎಲ್ಲರನ್ನು ಚೆನ್ನಾಗಿ ನೋಡ್ಕೊ. ಅವಾಗವಾಗ ನನಗೆ ಕಾಲ್ ಮಾಡ್ತಾ ಇರು. ಅವಾಗವಾಗ ಏನು, ದಿನಾಲು ಮಾಡ್ತೀನಿ. ದಿನಾಲು ಮಾಡಿ ನಿನ್ನ ತಲೆ ತಿಂತೀನಿ. ನಿನ್ನನ್ನಂತೂ ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ ಕಣೋ ಅಂತ ಅಂದು ಅವಳು ತನ್ನ ತಾಯಿ ಹತ್ತಿರ ಬಂದು, ಮಾಮ್, ಎಲ್ಲ ಸರಿ ಹೋಗುತ್ತೆ, ನಾನು ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದಾಗ ಅವಳ ಮಾತು ಯಾರಿಗೂ ಅರ್ಥವಾಗಲಿಲ್ಲ. ಅವಳು ಎಲ್ಲರಿಗೂ ವಿದಾಯ ಹೇಳಿ ಚಿನ್ಮಯನ ಜೊತೆ ಹೊರಟವಳೇ ಹಿಂತಿರುಗಿ ನೋಡುತ್ತಾ, ನನ್ನ ಮಿಷನ್ ಕಂಪ್ಲೀಟ್ ಆಗೋ ತನಕ ನಾನು ನಿಮ್ಗೆ ಯಾರಿಗೂ ಸತ್ಯ ಹೇಳಲ್ಲ. ನನ್ನ ಕ್ಷಮಿಸಿಬಿಡಿ, ನಾನಿನ್ನು ಬರ್ತೀನಿ ಅಂತ ಹೇಳಿ ಚಿನ್ಮಯನ ಜೊತೆ ಅಲ್ಲಿಂದ ಹೊರಟವಳು. ಕತೆ ಮುಂದುವರಿಯಿತು. ಇಕ್ಷಳ ಮಿಷನ್ ಯಾವುದು ಅಂತ ತಿಳಿದುಕೊಳ್ಳಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.